ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಡಯಟ್ ಫುಡ್ ಅಂತಂದರೆ ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಆರೋಗ್ಯ ಶೈಲಿಯಿಂದ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಖಂಡಿತವಾಗಿ ಸುಖವಾದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ. ಆರೋಗ್ಯವೇ ಮಹಾಭಾಗ್ಯ. ಹಂಗಂತ ಹೇಳ್ಬಿಟ್ಟು ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂತಲ್ಲ, ಖಂಡಿತ ನಾನು ಡಯಟ್ ಮಾಡೋದಿಲ್ಲ. ಡಯಟ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗೋದು ಇಲ್ಲ. ನಮ್ಮ ತಂಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವಳು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಹೆಲ್ದಿ ಫುಡ್ಡನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಗ್ರೀನ್ ಟೀ ಅಂದರೆ ಟೆಟ್ಲಿ ಗ್ರೀನ್ ಟೀ ಅವರು ಯೂಸ್ ಮಾಡೋದು. ಬಿಸಿ ನೀರಿಗೆ, ಒಂದು ಗ್ಲಾಸ್ ಬಿಸಿ ನೀರಿಗೆ ಎದ್ದ ತಕ್ಷಣ ಟೆಟ್ಲಿ ಗ್ರೀನ್ ಟೀಯನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಚಿಯಾ ಸೀಡ್ಸು ಮತ್ತು ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಆಮೇಲೆ ಸೌತೆಕಾಯಿ ಬೀಜ ಇದನ್ನು ಹುರಿದು ಒಂದು ಬಾಕ್ಸಲ್ಲಿ ರೆಡಿ ಇಟ್ಕೊಂಡಿದ್ರೆ ನಾವು ನೆಕ್ಸ್ಟ್ ತಿನ್ಬೋದು. ನೆಕ್ಸ್ಟ್ ತರಕಾರಿಗಳನ್ನ ಹೆಚ್ಕೋಬೇಕು. ಏನಂದರೆ ಸೌತೆಕಾಯಿ, ಬೀಟ್ರೂಟು, ಬೀನ್ಸ್ ಮತ್ತು ಬ್ರೋಕ್ಲಿ. ಈ ಕಡೆ ಕೆಂಪು ಎಲೆಕೋಸು, ಬಿಳೆ ಎಲೆಕೋಸು, ಸೌತೆಕಾಯಿ ಮತ್ತು ಟೊಮೆಟೊ. ಇದನ್ನೆಲ್ಲ ಆದಮೇಲೆ ರಾಜ್ಮನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ರಾಜ್ಮ ಅಂದರೆ ಡೈಲಿ ರಾಜ್ಮನೇ ತಿನ್ನಬೇಕು ಅಂತೇನಿಲ್ಲ, ಒಂದೊಂದು ದಿನ ಒಂದೊಂದು ಥರ ಮಾಡ್ಕೋಬೋದು. ಹಾಗಾಗಿ ರಾಜ್ಮನ ಒಂದು ಪಾತ್ರೆಯಲ್ಲಿ ಬಿಸಿ ನೀರಲ್ಲಿ ಬೇಯೋಕ್ಕಿಟ್ಬಿಟ್ಟು, ಅದೇ ಬೇಯೋ ಪಾತ್ರೆಯಲ್ಲೇ ನಾವೊಂದು ಜರಡಿ ಥರ ಇರುವಂತಹ ಒಂದು ಇದರಲ್ಲಿ ಬ್ರೋಕ್ಲಿ, ಕ್ಯಾರೆಟ್, ಬೀನ್ಸ್ ಮತ್ತು ಬೀನ್ಸ್ ಈ 3 ಪದಾರ್ಥನ ಅದೇ ನೀರಲ್ಲಿ ಹಬೆಯಲ್ಲಿ ಬೇಯೋ ಥರ ಇಟ್ಕೋಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ಏನು ಹೇಳಿದ್ದು ಅಂತ. ಖಂಡಿತ ಇದನ್ನು ಟ್ರೈ ಮಾಡಿ. 100% ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋಕ್ಕೆ ನಮಗಿರೋದೇ ಇದೊಂದೇ ಚಾನ್ಸು. ಗಾಣದ ಎಣ್ಣೆನ ಯೂಸ್ ಮಾಡಬೇಕು. ಗಾಣದ ಎಣ್ಣೆನ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಗಾಣದ ಎಣ್ಣೆ ಅಂದರೆ ಗಾಣದಲ್ಲಿ ಮಾಡಿರ್ತಕ್ಕಂಥ ಎಣ್ಣೆನ ಈಗಲ್ಲಿ ಯೂಸ್ ಮಾಡ್ತಿರೋದು. ಪ್ರತಿಯೊಬ್ಬರು ಡಯಟ್ ಫಾಲೋ ಮಾಡಬೇಕು ಅಂತಂದರೆ ತೆಳ್ಳಗಾಗೋಕ್ಕೆ ಡಯಟ್ ಫಾಲೋ ಮಾಡೋದು ಅಂತಲ್ಲ, ಭಾರವಾದ ಆಹಾರನ ಮುಂಜಾನೆ ಹೊತ್ತು ನಾವು ಸೇವನೆ ಮಾಡಿದರೆ ಅದು ಜೀರ್ಣ ಆಗೋದು ತುಂಬ ಕಷ್ಟ. ಕೆಲಸಕ್ಕೆ ಹೋಗೋರಿಗಂತೂ ತುಂಬಾ ಕಷ್ಟ. ಅದಕ್ಕಾಗಿ ಒಂದು ಲೈಟ್ ಫುಡ್ಡು ಅಂದರೆ ಮೃದುವಾದ ತೆಳುವಾದ ಆಹಾರನ ನಾವು ತಗೊಂಡಷ್ಟು ನಮ್ಮ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ, ನಮ್ಮ ಆರೋಗ್ಯಕರವಾಗಿಯೂ ಇರುತ್ತೆ. ನಮಗೆ ಶಕ್ತಿನೂ ಬೇಕು, ವಿಟಮಿನ್ಸ್ ಬೇಕು, ಒಳ್ಳೊಳ್ಳೆ ಫುಡ್ಡು ಬೇಕು. ಬಟ್ ಭಾರವಾಗಿರುವಂಥ ಆಹಾರ ಇರಬಾರ್ದು. ಅದಕ್ಕಾಗಿ ಡೈಲಿ ರೊಟೀನ್ನ ನಾನು ಆದಷ್ಟು ನಿಮಗೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಮನದ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. 2 ಸ್ಪೂನ್ ಗಾಣದ ಎಣ್ಣೆನ ಹಾಕ್ಕೊಂಡ್ಮೇಲೆ ಬಿಳೆ ಎಲೆಕೋಸು ಮತ್ತು ಕೆಂಪು ಎಲೆಕೋಸನ್ನ, ಕಾಲಿಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಆ ಗಾಣದ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನಾವು ಬರೀ ಹಸಿ ತರಕಾರಿಗಳು, ಹಸಿ ಸೊಪ್ಪು ತಿಂದರೂ ಒಳ್ಳೆಯದೇ. ಆದ್ರೂ ಡೈಲಿ ಅದೇ ಥರ ತಿನ್ನಬೇಕು ಅಂದರೆ ಯಾರಿಗಾದರೂ ಬೇಜಾರಲ್ಲ. ಸ್ವಲ್ಪ ಬೇಯಿಸ್ಕೊಂಡು ಆಹಾರಗಳನ್ನು ನಾವು ಬೇಯಿಸಿದ ಆಹಾರಗಳನ್ನು ತಿಂದರೆ ಖಂಡಿತವಾಗಿಯೂ ಅದು ಆದಷ್ಟು ಬೇಗನೆ ಜೀರ್ಣ ಆಗಿ ಎನರ್ಜಿ ಲೆವೆಲ್ ಆದಷ್ಟು ಬೇಗ ನಮ್ಮ ಬಾಡಿಯೊಳಗೆ ಬರುತ್ತೆ. ಹಾಗಾಗಿ ನಾವು ಬೇಯಿಸ್ಕೊಂಡು ತಿಂದರೆ ಉತ್ತಮ ಅಂತ ನನ್ನ ಭಾವನೆ. ತರಕಾರಿಗಳೆಲ್ಲ ಹಾಕೊಂಡ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದಾಗ ಲಾಸ್ಟ್ ಕುಕುಂಬರ್ ಅಂದರೆ ಸೌತೆಕಾಯಿನ ಹಾಕ್ಕೊಳ್ಬೇಕು. ಸೌತೆಕಾಯಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಗಾಣದ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಅಂದರೆ ಅರ್ಧಂಬರ್ಧ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗೇ ಬೇಯಿಸ್ಕೊಳ್ಳಿ. ತಿನ್ನೋಕ್ಕೆ ಆಗುವಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದೊಂದು ದಿನ ಬೇಗ ಅದನ್ನು ನಮಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಫುಡ್ ಹೇಗಿತ್ತಂತ